ಓಂ ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಮೊದಲನೇದಾಗಿ ವಿವಿಡ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಜುಲೈ ತಿಂಗಳ ರಾಶಿ ಭವಿಷ್ಯ, ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ್ಯಾವ ರಾಶಿಯವರಿಗೆ ಅಶುಭ, ನಾವೇನು ಎಚ್ಚರಿಕೆಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಯಲ್ಲಿ ಸಂಚಾರ ಆಯಿತು. ಯಥಾಸ್ಥಿತಿ ಜುಲೈ ತಿಂಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜ ವೃಷಭ ರಾಶಿಯಲ್ಲಿ ಯಥಾಸ್ಥಿತಿ ತಿಂಗಳ ಪೂರ್ತಿನೂ ಸಂಚಾರ ಇರ್ತದೆ. ಹಾಗೆ ರವಿ ಆದಿಯಲ್ಲಿ ಅಂದರೆ ಮೊದಲ 15 ದಿನ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಮಧ್ಯಭಾಗದ ನಂತರ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಬುಧ ಗ್ರಹ ಮೊದಲ ಒಂದು ಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಇದ್ದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಳ್ತದೆ. ಹಾಗೆ ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಇರ್ತದೆ. ಕೇತು ಮತ್ತೆ ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರ್ತದೆ. ಯಾವ್ಯಾವ ರಾಶಿಯವರ ಒಂದು ಪ್ರಭಾವ ನವಗ್ರಹಗಳಿಂದ ಆಗತ್ತೆ ಅದನ್ನು ತಿಳ್ಕೊಳ್ಳೋಣ. ಕುಂಭರಾಶಿಯವರಿಗೆ 2ನೇ ಮೇಲಿರುವಂತಹ ರಾಶಾಧಿಪತಿಯ ಸಂಚಾರ ಆಗಿರ್ಬೋದು, ಹಾಗೆ 6ನೇ ಮೇಲಿರುವಂತಹ ಗುರುವಿನ ಸಂಚಾರ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಎಚ್ಚರ ವಹಿಸುವಂತ ಈ ತಿಂಗಳದಾಗಿರ್ತದೆ. ಯಾಕೆಂದ್ರೆ ಸಡ ಸತಿಯ ಕೊನೆ ಭಾಗಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾಕಂದ್ರೆ ಯಾವುದೇ ವ್ಯವಹಾರಗಳು ಸ್ವಲ್ಪ ಕೈಗೂಡಲ್ಲ, ಒಂದ್ ಸ್ವಲ್ಪ ಮಂದತ್ವ ಆಗತ್ತೆ, ಅಡೆತಡೆ ಆಗೋ ಸಾಧ್ಯತೆ ಇರೋದ್ರಿಂದ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತ ತಿಂಗಳಿದಾಗಿರ್ತದೆ. ವಿವಾಹದ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇರೋದ್ರಿಂದ ವಿವಾಹಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಿರ್ತೀರೋ ಅವ್ರು ಸ್ವಲ್ಪ ಸಾವಧಾನವಾಗಿ ಇರಬೇಕಾಗತ್ತೆ. ಒಂದ್ ಸ್ವಲ್ಪ ಮಟ್ಟಿಗೆ ದೇವತಾ ಅನುಗ್ರಹವನ್ನು ನೀವು ಪಡ್ಕೊಳ್ಳುವಂತ ತಿಂಗಳಿದಾಗಿರ್ತದೆ. ಯಾವುದೇ ವಿಶೇಷ ದೇವರ ಅನುಗ್ರಹ ಆಗಿರ್ಬೋದು, ವಿಶೇಷ ಗುರುವಿನ ದರ್ಶನ ಮಾಡೋದ್ರಿಂದ ಈ ತಿಂಗಳಲ್ಲಿ ನೀವು ಅದು ಶುಭ ಫಲವನ್ನು ನೀವು ನೋಡಬಹುದಾಗಿರ್ತದೆ. ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಸ್ಟ್ರಕ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಮಾಡಕ್ ಹೋಗ್ಬೇಡಿ ಈ ತಿಂಗಳಲ್ಲಿ. ಹಾಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದ ಆಗುವಂತ ಸಾಧ್ಯತೆ ಇರೋದ್ರಿಂದ ಹೆಚ್ಚಾಗಿ ವಾದ ವಿವಾದಗಳನ್ನ ಮಾಡ್ಕೋಬೇಡಿ. ಒಂದ್ ಸ್ವಲ್ಪ ನಿಮಗೆ ದೇಹಕ್ಕೆ ಆಯಾಸ ಆಗುವಂತ ಕೆಲಸಗಳು ಈ ತಿಂಗಳಲ್ಲಿ ಇರ್ತದೆ. ಕೋರ್ಟ್ ವಿಚಾರಗಳಲ್ಲಿ ಸ್ವಲ್ಪ ನಿಧಾನ ಆಗತಿ ಒಂದು ವಾತಾವರಣ ಇರ್ತದೆ. ಒಂದ್ ಸ್ವಲ್ಪ ಅದನ್ನ ಬಗ್ಗೆ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ಹಾಗೆ ವಾಕ್ಸ್ಥಾನದ ವಿಚಾರದಲ್ಲಿ ಅಂದ್ರೆ ಮಾತಿನ ವಿಚಾರದಲ್ಲಿ ಯಾರಿಗೂ ಮಾತು ಕೊಡಕ್ ಹೋಗ್ಬಿಡಿ. ಹಾಗೆ ಎಚ್ಚರಿಕೆಯನ್ನು ವಹಿಸಿ ನೀವು ಆ ಮಾತಿನ ವಿಚಾರದಲ್ಲಿ. ಮತ್ತೆ ಒಂದ್ ಸ್ವಲ್ಪ ಮಟ್ಟಿಗೆ ಕೋಲ್ಡ್ ಕಾಫ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಆಗಿರ್ಬೋದು, ಅದು ಇನ್ಫೆಕ್ಷನ್ಸ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಹೆಚ್ಚಾಗಿ ನೀವು ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಬೇಕಾಗತ್ತೆ. ನಿಧಾನವಾದಂತ ಒಂದು ವಾತಾವರಣ ಇರುವಂತ ಕೆಲಸದ ತಿಂಗಳು ಇದಾಗಿರ್ತದೆ. ಆಫೀಸ್ಗಳಲ್ಲಿ ಒಂದ್ ಸ್ವಲ್ಪ ಟೆನ್ಷನ್ ಆಗಿರ್ಬೋದು, ಮೇಲಾಧಿಕಾರಿಗಳಿಂದ ಅಡೆತಡೆ ಆಗುವಂತ ವಿಚಾರ ಇರೋದ್ರಿಂದ ಒಂದ್ ಸ್ವಲ್ಪ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಹಾಗೆ ಮೇಲಾಧಿಕಾರಿಗಳಿಂದ ಕೊಡುವಂತ ಯಾವುದೇ ಪ್ರೆಷರೈಸ್ ವಿಚಾರಗಳನ್ನ ನೀವು ತುಂಬಾ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಹಾಗೆ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ವ್ಯವಹಾರ ಮಾಡುವಂತವ್ರಿಗೆ ಈ ತಿಂಗಳಲ್ಲಿ ಒಂದ್ ಸ್ವಲ್ಪ ನಿಧಾನವಾಗಿ ಅದನ್ನು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ನೀವು ಆ ವಿಚಾರಕ್ಕೆ ಹೋಗೋದ್ರಿಂದ ನಿಮ್ಗೆ ಅನುಕೂಲ ಇರ್ತದೆ. ಯಾವುದೇ ವ್ಯವಹಾರಗಳನ್ನ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಈ ತಿಂಗಳು ಮುಂದುವರಿಸಿ, ಆದ್ರೆ ಅದನ್ನ ನೀವು ವಾದಗಳನ್ನ ಮಾಡ್ಕೋಬೇಡಿ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸ ಆಗುವಂತ ಸಾಧ್ಯತೆ ಆಗಿರ್ಬೋದು, ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇರೋದ್ರಿಂದ ಹೆಚ್ಚಾಗಿ ಆ ಒಂದು ವಿಚಾರಗಳಲ್ಲಿ ನೀವು ಮುಂದುವರಿಯಕ್ಕೆ ಹೋಗ್ಬೇಡಿ. ದೇವಿಯ ವಿಶೇಷ ಅನುಗ್ರಹ ಇರುವಂತ ತಿಂಗಳು ಇದಾಗಿರೋದ್ರಿಂದ ನೀವು ಬೆಟ್ಟದ ಮೇಲೆ ಇರುವಂತಹ ಒಂದು ದೇವಿಯ ದರ್ಶನ ಮಾಡೋದ್ರಿಂದ ಹೆಚ್ಚಾಗಿ ಶುಭ ಫಲವನ್ನು ನೀವು ನೋಡಬಹುದು. ಒಂದ್ ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವರಿಗೆ 2ನೇ ಮೇಲೆ ಇರುವಂತಹ ಒಂದು ಶನೇಶ್ವರ ಸ್ವಾಮಿ, 6ನೇ ಮೇಲೆ ಇರುವಂತಹ ಗುರುವಿನ ಅನುಗ್ರಹನ ನೀವು ಪಡ್ಕೊಳ್ಳೋದ್ರಿಂದ ವಿಶೇಷ ಒಂದು ಅನುಗ್ರಹ ನೀವು ನೋಡಬಹುದು. 10th ಮತ್ತೆ PUC ಓದ್ತಿರೋ ಯಾವುದೇ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಗುರುವಿನ ಅನುಗ್ರಹವನ್ನ ನೀವು ಪಡ್ಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ನೀವು ಹೆಚ್ಚಾಗಿ ಎಫರ್ಟ್ ಅನ್ನು ಹಾಕುವಂತ ತಿಂಗಳು ಇದಾಗಿರ್ತದೆ. ಒಂದ್ ಸ್ವಲ್ಪ ಈ ಭೂ ವ್ಯವಹಾರಗಳನ್ನು ಮಾಡುವಂತ ಯಾವುದೇ ವ್ಯಕ್ತಿಗಳು ಗುರುವಿನ ಮಂತ್ರ ಜಪ ಆಗಿರ್ಬೋದು, ಶನೇಶ್ವರ ಮಂತ್ರ ಜಪ ಮಾಡೋದ್ರಿಂದ ನೀವು ಲಾಭಾಂಶ ನೋಡ್ತೀರಾ. ಒಂದ್ ಸ್ವಲ್ಪ ಮಟ್ಟಿಗೆ ಈ ಮಳೆಯಿಂದ ಆಗಿರ್ಬೋದು ಅಥವಾ ಈ ತೋಟದ ವಿಚಾರಗಳಲ್ಲಿ ಸ್ವಲ್ಪ ನಿಧಾನವಾದಂತಹ ಒಂದು ಬೆಳೆ ಯೋಗ ಫಲ ಇರೋದ್ರಿಂದ ಕುಂಭರಾಶಿಯವರು ಸ್ವಲ್ಪ ಸಾಧಾರಣವಾಗಿ ನೀವು ನೋಡ್ಬೇಕಾಗತ್ತೆ. ಗುರುವಿನ ಮಂತ್ರ ಜಪ ಮಾಡೋದ್ರಿಂದ ಕುಂಭರಾಶಿಯವರು ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ತೀರಾ. ಹಾಗೆ ಗುರು ದೇವಾಲಯದಲ್ಲಿ ಕಳೆಗಳನ್ನ ಸಮರ್ಪಣೆ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ತೀರಾ.